ಹಲೋ 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 ಯೂಟ್ಯೂಬ್ ಚಾನಲ್ ಅನ್ರಿ ತಾವು ಯಾರು ಸರ್ ಮಾತಾಡೋದು? ನಾವು ಜಮಖಂಡಿಯಿಂದ ಹೊನ್ನೂರಿಂದ ಮಾತಾಡಿದ್ರೆ ಸರ ಹೊನ್ನೂರು ರೀ. ತಮ್ಮ ಹೆಸರು ಸರ? ನನ್ನ ಹೆಸರು ಹನುಮಂತ್ ಅಂತ ಹೇಳಿ ಹೇಳಿ ಸರ್. ಹೊನ್ನೂರು ಇರ್ತೀನಿ ರೀ. ಹಾಂ ಸರ್. ಅದ ಕಲಾವಿದರು ಕೆಲವೊಂದು ವಿಡಿಯೋಗಳು ಬಿಟ್ಟಿದ್ರೆ ಅದಕ್ಕೆ ಇದೆ ನಂಬರ್. ಕಲಾವಿದ್ರ ಬದಲ್ರಿ? ಕಲಾವಿದರು ನಿಮ್ಮ ಯೂಟ್ಯೂಬ್ ಚಾನಲ್ ಹಾಕಿದ್ರಲ್ಲ, ಯಾವ ಕಲಾವಿದ್ರ ನೋಡಿದ್ ಹೇಳ್ರಿ ಸರ್? ನಾ ಮೊದಲೇ ಒಂದು ಬಿಟ್ಟಿದ್ರಿ ಬಿದ್ದಿರಿ ಮುತ್ಯ ಅಂದು. ಹಾಂ 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 ಹೇಳಿ ಹೇಳಿ ಸರ್ ಹೇಳಿ. ಬಿಟ್ಟಿರಲ್ರಿ ಅವ್ರು ಮುತ್ಯ ಹೌದು. ಬಿದ್ದಿರಿಗೆ ಸಾರಿ ಬಿದ್ದಿಗೆ ಹೌದು ಹೇಳಿ ಸರ್. ಅದಕ್ಕೆ ಕೆಲವೊಂದು ನಮ್ಮಲ್ಲಿ ಕಲಾವಿದರು ಇದ್ರಿ ಅವರು ಹಿರಿಯರು, ಸರ ನಮ್ಮಲ್ಲಿ ಕಲಾವಿದರು ಇದ್ರಿ. ಹಾಂ ಸರ. ಅದಕ್ಕೆ ನೀವು ಯಾವ ರೀತಿ ಅವ್ರ ಸಂದರ್ಶನ ತಗೋತೀರಿ ಅಂತ ಕೇಳಿದೆ ಸರ ಅವ್ರನ್ನ ಯಾವ ರೀತಿ ನಿಮ್ಮ ಸಂದರ್ಶನದೊಳಗೆ ತಗೋತೀರಿ? ಯಾವ ರೀತಿ ಏನಿಲ್ಲ ಸರ್, ಅವ್ರದ್ದು ಕಲೆ ಐತಿ ಸರ. ಹಾಂ, ಅವ್ರ ಕಲೆ ತಕ್ಕಂಗೆ ಸಂದರ್ಶನ ತಗೊಂಡ್ವಿ. ಅವ್ರ ಸಂದರ್ಶನ ನೋಡಿದ್ರು ಅಥವಾ ಏನು ಅವ್ರ ಇದಕ್ಕೆ ನಾಳೆ ಸೋಮವಾರ ದಿನ ಇದಕ್ಕೆ ಸೆಲೆಕ್ಟ್ ಆಗಿದ್ದು ನೋಡಿದ್ರು ಸರ್? ಅವ್ರ ಸೆಲೆಕ್ಷನ್ ಇದ್ರಾಗ ಉತ್ಸವ ಅದ ರೀ, ರನ್ ಉತ್ಸವ ಐತೆ ಅಂದ್ರೆ ಅವ್ರ ಬಂದಿರೋ ವಿಷಯ. ಹೌದು ಇಲ್ಲ ಸರ್, ಅದು ನಮ್ಮಿಂದ ಮಾಡಿದ್ರದ. ಹಿಂಗ್ರಿ? ಹೌದು, ನಮ್ಮಿಂದ ನಾವು ಅವ್ರದ್ದು ಕಾರ್ಯಕ್ರಮ ಹಾಕಿದ್ದೀವಿ. ಅವ್ರಿಗೆ ರಾಜ್ಯ ಪ್ರಶಸ್ತಿ ಮತ್ತು ರಾಷ್ಟ್ರೀಯ ಪ್ರಶಸ್ತಿ ಬೇಕಂತ ಅಂದಿದ್ರು ಸರ್ ಅವ್ರಿಗೆ. ಪಾಪ ಒಳ್ಳೆ ಕಲಾವಿದ್ರಿ ಅವ್ರ. ನಾವ್ ಯಾಕಂದ್ರೆ ಅವ್ರು ಕೂಡ ನಮ್ಮ ಹಿರಿಯರು ಅಂದ್ರೆ ಮುತ್ಯ ಹಾಡಿದ್ರಿ ಅವ್ರು. ಇಲ್ಲಿ ಭಾಳ ಯಾಕಂದ್ರ ಏನಾಗತ್ತೆ ರೀ, ಪಾಪ ದೊಡ್ಡ ದೊಡ್ಡ ಕಲಾವಿದ್ರ ಈ ಸಣ್ಣ ಪುಟ್ಟ ಕಲಾವಿದ್ರು ಅವ್ರನ್ನ ಹಾಳು ಮಾಡ್ಬಿಡತ್ತಾರ ಸರ್ ಈಗ. ನೂರಕ್ಕೆ ನೂರು ನೋಡ್ರಿ ಸರ್ ಇದು. ಒಳ್ಳೆ ಕಲೆ ಸಾತ್ ಹೊಂಟಾವ್ ಸರ್. ಹಿರಿಯರ ಕಲೆ ಏನದಾವಲ್ ಸರ್ ಅನುಭವ ಪದ ರೀ. ಕೆಲವೊಂದು ನಮ್ಮ ಪೌರಾಣಿಕ ಕೆಲವೊಂದು ಕಥೆಗಳ ರೀ ಎಲ್ಲ ಹಾಡಿನ ಮೂಲಕ ಹಾಡ್ತಿರ್ತಾರಲ್ಲ. ಹೌದು, ಇಲ್ಲ ಅವರು ಪಾಪ ಒಂದು ಭೂಮಿ ಮೇಲೆ ಎಷ್ಟು ಯಾವಾಗ ಜೀವಿ ಸೃಷ್ಟಿ ಆಗಿದ್ದು ಸುಯಕ್ಕ ಹಾಡ್ ಮುಖಾಂತರ ಅವ್ರು ಹೇಳ್ತಾರ್ರಿ. ಅದು ಬಹಳ ಸಂತೋಷ ಆಯ್ತು ನಮಗೆ. ಯಾಕಂದ್ರೆ ಇಂಥವ್ರು ನಮ್ಮ ಉತ್ತರ ಕರ್ನಾಟಕದಾಗು ಅದು ನಮ್ಮ ಜಮಖಂಡಿ ಜಿಲ್ಲಾದಾಗದಾರಂದ್ರ ಬಹಳ ಸಂತೋಷ ನಮ್ಗೆಲ್ಲ ಅದ. ಯಾಕಂದ್ರೆ ನಾ ಅದು ನೋಡಿದ್ರಿ, ಅವ್ರ ಶೂಟಿಂಗ್ ಸಂದರ್ಶನ ತಗೊಂಡ್ರಿ, ಇಷ್ಟು ಚಂದ ಕೇಳಿದ್ರಿ. ಹಾ ಸರ್, ಅವ್ರು ನೋಡಿ. ಯಾಕಂದ್ರೆ ನಮ್ಮಲ್ಲಿ ಪಾಪ ಅವರು ನಾನು ಡೊಳ್ಳಿನ ಪದ ಕಲಾವಿದಾರಿ, ನಾನು ಇಲ್ಲ ಅನ್ನಂಗಿಲ್ಲ. ಹಾ ಸರ್, ಸ್ವಲ್ಪ ನಮ್ದು ಕ್ರಿಶ್ಚಿಯನ್ ಸ್ವಲ್ಪ ನಾವು ಬಂದು ಇನ್ನ ಹಿರಿಯರದಾರ್ರಿ. ಹಾ ಸರ್, ಹಾಂ ಸರ್. ಅವ್ರು ತಗೊಂಡು ನಾನು ಸ್ವಲ್ಪ ಕೆಲವೊಂದು ಆಕಾಶವಾಣಿ ಒಳಗೆ ಎಲ್ಲ ತಗೊಂಡ್ ಹೋಗಿ ಬಂದಿನ್ರಿ. ಹಾ ಸರ್, ಹಾಂ ಸರ್. ಅದಕ್ಕೆ ಅವ್ರಿಗೂ ಪಾಪ ಈಗ 58, 59, 60 ಆಗ್ಯಾಬಿಟ್ರಿ ವಯಸ್ಸ್ರಿ. ಹಾ ಸರ್. ಅದಕ್ಕೆ ನಿಮ್ ಕಡೆ ಬಂದು ನಿಮ್ಮಿಂದ ಎಷ್ಟು ಸಾಧ್ಯತೆ ಯಾಕೆ ಅವ್ರಿಗೆ ಒಂದು ಸ್ವಲ್ಪ ಅಂದ್ರೆ ಬಡವ್ರು ಬಹಳ ರೀ ಅವರು. ಓದಕ್ ಬರಲ್ಲ, ಬರಾಕ್ ಬರಲ್ಲ. ಏನ್ ನಾವು ಹೇಳ್ತೀವಿ ಸ್ವಲ್ಪ ಅಲ್ಪ ಸ್ವಲ್ಪ ಓದಿ ಅಂದ್ರೆ ಭಯಪಡ್ಲಿ ಅವರು ಭಾಳ ಹಾಡ್ತಾರ್ರಿ. ಅದಕ್ಕೆ ನಿಮ್ಮಲ್ಲಿ ಒಂದ್ ಸ್ವಲ್ಪ ಅದು ಏನಾರೇ ಅವರಿಗೆ ಸಹಾಯ ಆಕಿತ್ತಂದ್ರ ಅವ್ರನ್ನ ನಿಮಗ್ ಕರ್ಕೊಂಡ್ ಬರ್ಬೇಕಂತ ಹೇಳಿ. ಅಲ್ಲ ಒಂದೇನು ಸರ್, ನಾವೇನಂತರೂ ಪ್ರಚಾರ ಅಂತೂ ಕೊಡ್ತೀವಿ ಸರ್ ಇಂಥ ಕಲಾವಿದರದಾರ ಅಂತೇಳಿ. ಒಳ್ಳೆಯರ್ಲಿ ಒಳ್ಳೆಯದು. ಆಮೇಲೆ ಇಂಥ ಕಲಾವಿದರಿಗೆ ಹಿಂಗೆ ಸಹಕಾರ ಬೇಕಾಗೈತಿಪ್ಪ ಅಂತನೂ ಅನೌನ್ಸ್ ಮಾಡ್ತೀವಿ ಸರ್. ಹ್ಞೂನ್ರಿ. ಆಯ್ತು, ಆಮೇಲೆ ಸರ್ಕಾರದ ಕಡೆಯಿಂದ ಏನ್ ಮಾಡಕ್ಕೆ ಸಾಧ್ಯವೋ ಏನ್ರಿ ಅಂತ ಕಲಾವಿದರಿಗೆ ಸಾಧ್ಯ ಆಗಿ ನಾವು ಮಾಡೋಣಲ್ಲ ಸರ್. ನಮ್ಮ ಕೈಯಿಂದ ಎಷ್ಟಾಗತ್ತ ಸರ್. ಒಳ್ಳೆಯವ್ರಿ. ಅದ ಸ್ವಲ್ಪ ಮಾಡಿದ್ರಂದ್ರೆ ಯಾಕಂದ್ರೆ ಅವ್ರು ಕೂಡ ನಮಗೆ ಹೆಂಗ್ ಸರ್? ನಮಗೆ 40 ವರ್ಷ ರೀ ಈಗ. ಅವ್ರನ್ನ ಕರ್ಕೊಂಡು ಹಂಗ ಎಲ್ಲಾರು ಇದ್ರ ಅಲ್ಲಿದ್ರ ಕೆಲವೊಂದು ಸರ್ಕಾರಿ ವೃತ್ತಿಯಿಂದ ಇರ್ತಾವಲ್ರಿ. ಅಂದ್ರೆ ಏನಾಗ್ಬಿಟ್ಟಿದೆ ಅಂದ್ರೆ ಈಗ ಯಾರ್ದ ಕಾಡ್ದಾವು ಸರ್ಕಾರದಿಂದ ಈಗ ಕಲಾವಿದರಿಗೆ ಈಗ 500 ಕೋಟಿ ಬಂದ ಸರ್ ನಿಗಮ ಮಂಡಳಿ ಒಳಗ. ಅದು ಏನಾರು ಹಾಕಿದಾರ ಸಹಾಯ ಸಹಕಾರ ನಿಮ್ಮೇಲೆ ಹಾಕಿತ್ತಂದ್ರಿ? ಅಲ್ಲ ನನ್ನಿಂದ ಅಂತಲ್ಲ ಸರ್, ಎಲ್ಲಾರು ಶೇರ್ ಮಾಡ್ಬೇಕು ಸರ್ ಅದನ್ನ. ನಮ್ಮಿಂದ ಎಷ್ಟು ಸಾಧ್ಯತೆ ಹೇಳ್ರಿ, ನಾನು ಮಾಡ್ತೀನಿ ರೀ. ಎಲ್ಲಾರು ಕೂಡಿ ನಾವು ಸರ್ಕಾರ ಗಮನಕ್ಕೆ ತರುವಂತ ವ್ಯವಸ್ಥೆ ಮಾಡೋಣಲ್ಲ ಸರ್ ನಾವ. ಒಬ್ಬಿಂದ ಅಂತೂ ಚಪ್ಪಾಳೆ ಆಗಲ್ಲ ಸರ್, ತಮಗೂ ಗೊತ್ತಾಗ್ತದೆ. ಇದು 100ಕ್ಕೆ 100 ಸಾಧ್ಯನೇ ಇಲ್ರಿ. ಅದ ಅಷ್ಟ್ರು ಆದಾಗ ಆಗುದಿಲ್ಲ. ಎಲ್ಲಾರು ಕೂಡಿ ಮಾತಾಡ್ನು ಎಲ್ಲಾ ವ್ಯವಸ್ಥೆ ಏನಪ್ಪ, ಯಾವ ಮುಖಾಂತರ ಅವ್ರಿಗೆ ಯಾವ ಆರ್ಥಿಕ ಸಹಾಯ ಬೇಕು ಅಥವಾ ಮನಿ ಮಠ ಸಹಾಯ ಬೇಕು ಅಥವಾ ಯಾವ ರೀತಿ ಯಾವ ಸಹಾಯ ಬೇಕು ಅನ್ನೋದು ನಾವು ಅದನ್ನ ಮಾಡೋಣಲ್ಲ ಸರ್. ಅಂದ್ರೆ ನಮ್ಮ ಕಡೆ ಅಂತೂ ಕೂಡ ಅಷ್ಟು ತಾಕತ್ತಿಲ್ಲ ಸರ್.
ಪಾಪ ನೀವು ಅದ್ರ ಪ್ರಚಾರ ತಂದಿಪ್ಪ ಅಂದ್ರ ಅದ ನನಗ ಒಳ್ಳೆ ದೃಷ್ಟಿ. ಯಾಕಂದ್ರ ಹಳಿ ಇಂತಾವ್ ಯಾರು ನಾವು ನೋಡ್ತೀವ್ರಿ, ಇಂಥವ್ರು ಹುಡುಕಾಡ್ಕೊಂಡು ಇಂಥವ್ರ ಪ್ರಚಾರದವ್ರು ಬಾಳ ಕಡಿಮೆ ರೀ. ಸರ್ ಯಾರು ತರ್ತಾರ ಸರ್ ನಮ್ಮ ಉತ್ತರ ಕರ್ನಾಟಕದವ್ರದ? ಸರಿ ಆ ಜಾನ್ಸನ್ ಹಾಡ್ತಾರೋ ಅಂತವ್ರ ಎಲೆ ಓದ್ ಕುಂದ್ರಸ್ತಾರೋ ಆಕೆ ಹಂಗ ಇವ್ ಹಿಂಗ. ಸರ್ ಎಷ್ಟೋ ಕಲಾವಿದ್ರು ಸರ್ ಇವತ್ ನಮ್ಮ ಉತ್ತರ ಕರ್ನಾಟಕದ ಕಲೆ ಎಷ್ಟೋ ಕುಟುಂಬಗಳ ಹಾಳಾಗ್ಯಾವ ಸರ್. ಪಾಪ ಅದಕ್ಕಾಗಿ ಅವರು ತಮ್ಮ ಉದ್ಯೋಗವನ್ನ ಎಲ್ಲಾ ಬಿಟ್ಟು ಅದಕ್ಕಾಗಿ ಬೆನ್ನ ಹತ್ತಿ ಅದೊಂದು ರೂಢಿಗತ ಮಾಡ್ಕೊಂಡು ಹೌದೌದು ಸರ್ ಮನೆ ಮಠ ಕೆಲವೊಂದ್ ಬಿಟ್ಟು ಅಲ್ಲಿಂದ ಹೋಗಿ ಕೈಯಿಂದ ಖರ್ಚು ಮಾಡಿ ತಮ್ಮ ಕಲೆಯನ್ನ ತೋರಿಸ್ಕೊಂಡು ಬರೋರ್ ಅದಾರ್ರಿ. ಹೌದೌದು ಸರ್ ಹೌದು ಸರ್ ಹೌದು ಸರ್. ಅದ ನಾ ಯಾಕಂದ್ರೆ ಮಾನ್ಯ ನೋಡಿದಾಗ ನನಗೆ ಬಹಳ ಚಲ ಆಗ್ರಿ. ಇಲ್ಲ ಸರ್ ಯಾಕಂದ್ರೆ ಹಿರಿಯರ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ ಸರ್, ಎಲ್ಲಾನು ನಾವು ನೇರವಾಗಿ ಮಾಡ್ತೀವಿ. ಅದಕ್ಕೆ ಒಳ್ಳೇದು ಬರ್ತೈತಿ ಕೆಟ್ಟದ್ದು ಬರ್ತೈತಿ ಸರ್. ಅದು 100% ಸರ್. ನಾ ಯಾಕಂದ್ರೆ ನಾನು ಒಬ್ಬ ಗ್ರಾಜುಯೇಟ್ ರೀ, ನಾನು ಹೈಸ್ಕೂಲ್ ಟೀಚರ್ಸ್ ರೀ. ಸ್ವಲ್ಪ ಅಪಾಯಿಂಟ್ಮೆಂಟ್ ಲಾಸ್ಟ್ ಟೈಮ್ ಆಗಲಿಲ್ಲ, ಹಿಂಗಾಗಿ ನಾನು ಒಂದು ಕಂಪ್ಯೂಟರ್ ಅಂಗಡಿ ಇಟ್ಕೊಂಡು ಕೆಲಸ ಮಾಡ್ತೀನಿ ಸರ್. ಹೋಗಲ್ರಿ. ಹಿಂಗಾಗಿ ನಾ ಅವ್ರು ಕರ್ಕೊಂಡು ಕೆಲವೊಂದು ಎಲ್ಲರ ಇದ್ದಾಗ ನಾನು ಹೋಗ್ತಿರ್ತೀನಿ. ಇಲ್ಲ ನಾನಿಲ್ಲ ಸರ್, ನಾನು ಒಬ್ಬ ಡೊಳ್ಳಿನ ಕಲಾವಿದ. ಒಳ್ಳೆ ಸರ್ ಒಳ್ಳೆ ಸರ್. ನಾವು ಸಣ್ಣಾಗಿರ್ತ ನಾನು ಒಂದ್ 10-12 ವರ್ಷ ಇದ್ದಾಗ ನಾವೊಂದ್ 7-8 ಜನ ನಾವು 5 ಜನ ಇದ್ದೀವಿ ನಾವು ವಯಸ್ಸಿನವ್ರಿ. ಅವ್ರ ಹಿರಿಯರು 2-3 ಜನ ಅದಾರ್ರಿ. ನೀವು ಅದನ್ನ ಒಂದು ಮಾಡಿದ್ರ ಬಹಳ ಮೊದಲ ಪ್ರಚಾರ ತರೋ ವ್ಯವಸ್ಥೆ ಮಾಡು ಸರ. ಪ್ರಚಾರ ತರೋ ವ್ಯವಸ್ಥೆ ಮಾಡಿ ಆಮೇಲೆ ಮುಂದಿನ ಏನತಿ ಮಾತುಕತೆ ಮಾಡಿ ಸಂಬಂಧಪಟ್ಟವ್ರಿಗೆ ಮಾತಾಡೋಣ ಸರ. ಯಾಕಂದ್ರ ಈಗ ನಮ್ಮ ಮಾಧ್ಯಮ ನೋಡಿ ನೀವು ನಮಗ್ ಕರೆ ಮಾಡಿದಕ್ ಬಾಳ ಸಂತೋಷ ಆಗ್ತಾರ. ಇಲ್ರಿ, ಯಾಕಂದ್ರ ನಾ ಇಂಥವ್ ಬಾಳ ನೋಡ್ತಿರ್ತೇನ್ರಿ. ಯಾಕಂದ್ರ ನಾ ಈಗ ಲಾಸ್ಟ್ ಟೈಮ್ 2 ವರ್ಷದಿಂದ ಬಿಜಾಪುರಕ್ಕ ಕರ್ಕೊಂಡು ಅಲ್ಲಿ ಒಬ್ರು ನಿಮ್ಮಂತವ್ರು ಬಾಳ ಒಳ್ಳೇದ್ ಹೇಳ್ರಿ. ಕಲೆಗಳು ಬೇಕ್ರಿ, ಅದಕ್ಕಾಗಿ ನೀವು ಬರಾವ್ರಿ ಬರ್ರಿ ಅಂತ ಹೇಳಿ ಅವ್ರು ನಮ್ಮನ್ನ ಕರೆಸಿ ಹಾಡ ಬಾಳ ಒಳ್ಳೆ ರೀತಿ ಐತ್ರಿ. ತಂದು ಬಿಡ್ರಿ ಅವ್ರ ಇಲ್ರಿ ಇನ್ನೊಂದ್ ಬಾ ಅಂತೂ ಹೇಳ್ರಿ ಅವ್ರ ಅದೊಂದ್ ದೋಷ ಹೋಗ್ತಿರಲ್ಲಿ. ಅದಕ್ಕ ನಮ್ಗ ಅವ್ರ ಪ್ರಚಾರಕರ ಒಂದ್ ಸ್ವಲ್ಪ ಕಟ್ಟಿದಂದ್ರ ಅನ್ಸುಲ್ ನೋಡ್ರಿ ಸರ್. ಖಂಡಿತವಾಗ್ಲೂ ನನ್ನ ಕಡೆಯಿಂದ ಎಷ್ಟು ಸಾಧ್ಯನೋ ನಮ್ಮ ಮಾಧ್ಯಮದ ಕಡೆಯಿಂದ ನಾ ಅಷ್ಟು ಪ್ರಚಾರ ಮಾಡೇ ಕೊಡ್ತೀನಿ ಸರ್. ನಾನು ಖಂಡಿತವಾಗ್ಲೂ ಮಾಡಿ ಕೊಡ್ತೀನಿ ಸರ್. ನೀವೇನು ವಿಚಾರ ಮಾಡ್ಬೇಡಿ ಸರ್. ನೀವು ಬೇಕಿದ್ರ ನಾಳೆ ಕರ್ಕೊಂಡ್ ಬರ್ರಿ ಸರ್ ನಮ್ಮ ಆಫೀಸ್ಗ. ಜಮಖಂಡಿ ಸರ್, APMC ಒಳಗಿರು ಸರ್ ಆಫೀಸ್. APMC ಸರ್. ನಮ್ಮ ಟೀಮ್ ಅವರೆಲ್ಲ ಮಾತಾಡ್ತಾರೆ ಸರ್ ಯಾವ ಪ್ರಚಾರ ಯಾವ ರೀತಿ ಕೊಡ್ಬೇಕಂತೇಳಿ. ನಮ್ಮ MD ಅವ್ರು ಮಾತಾಡ್ತಾರೆ ಸರ್. ನಮ್ಮ MD ಅವ್ರನ್ನೆಲ್ಲ ಭೇಟಿ ಮಾಡಿಸ್ತಾನೆ ಸರ್ ತಮಗ. ಬರ್ರಿ ಸರ್. ನಾ ಇದನ್ನು ಕೂಡ ನಾ ಮಾಧ್ಯಮದಾಗ ಹಾಕ್ಸ್ತೀನಿ ಸರ್. ಏನ್ ನಮ್ ಜೊತೆ ಮಾತಾಡಿದ್ರಲ್ಲ ಸರ್ ನೀವು, ಅದು ಒಳ್ಳೇದಾಯ್ತು ಸರ್. ಈಗ ನೀವು ಒಳ್ಳೆ ಕೆಲಸ ಮಾಡತ್ತೀರಲ್ರಿ, ಒಳ್ಳೆಯವ್ರನ್ನ ಈ ರೂಪದಾಗ ಹೊರಗೆ ತರ್ಬೇಕು ಹೊರತು ಸರ್ ನಾವು ಬೇರೆ ರೂಪದಾಗ ಹೊರಗೆ ತರಕ್ ಸಾಧ್ಯ ಇಲ್ಲ ಸರ್. ಸರಿ ಸರ್, ಅವ್ರಿಗೆ ಹಿಂದ ಆಸ್ತಿ ಇಲ್ರಿ, ಯಾಕಂದ್ರೆ ದುಡ್ಕೊಂಡ್ ತಿನ್ಬೇಕ್ರಿ. ಇಲ್ಲಿ ಕೆಲ್ಸಾನು ಅವ್ರು ಎಷ್ಟ್ ತ್ರಾಸ್ ತೊಗೊಂಡಾರಂದ್ರು ಕೆಲವೊಮ್ಮೆ ಬಂದ್ ನಾವು ಹಡ ಬಂತೀವಿ ಅಂದ್ರ ಆ ಟೀಮ್ ಒಳಗ್ ಬಂದು ಸೇರ್ಕೊಂಡು ಈಗ ವಯಸ್ಸಾಗಿತ್ತಂದ್ರೆ ಒಳ್ಳೆ ಮೇಲ್ರಿ ಅವ್ರು ಎಷ್ಟು ಸೇವೆ ಐತಿ ಅಂತ ಮಾಡ್ತೀನಿ ಅಂತ ಹೇಳಿ ಬಂದ್ ಬಿಡ್ತಾರ್ರಿ ಅವ್ರು. ಇಲ್ರಿ ಅಂತ ಕಲಾವಿದ್ರು ಬೇಕು ಸರ್ ನಮಗ. ಬಹಳ ಸಂತೋಷ ಸರ್ ನೀವು ನಮ್ಮ VMTVಗೆ ಇವತ್ತು ಕರೆ ಮಾಡಿ ಅಂತ ಕಲಾವಿದರು ನಾವು. ಯಾಕಂದ್ರೆ ಇವತ್ತು ಏನೈತಲ್ಲ ಸರ್ ನಮ್ಮ ರನ್ನ ಸಮ್ಮೇಳನ ಸರ್ ಇವತ್ತೇನ್ ಪ್ರಾರಂಭ ಆಯ್ತಲ್ಲ ಸರ್ ನಿನ್ನಿಂದ. ಸೊ ಅಲ್ಲಿ ನಾಳೆ ಏನದಾರಲ್ಲ ಸರ್ ಅವ್ರಿಗೆ ಬಿಜ್ಜರ್ಗೆ ಅವ್ರಿಗೆ ನಮ್ಮ ಮಾಧ್ಯಮದಿಂದನೂ ಅವ್ರಿಗೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿವಿ ಸರ್ ನಾವು. ಬಹಳ ನನಗೂ ಅದು ಸಂತೋಷ. ಯಾಕಂದ್ರೆ ಇಂಥವ್ರ ಕಲೆಯನ್ನ ಹುಡುಕ್ಯಾಡಿ ಕಳ್ಸಿರಪ್ಪ ಅಂದ್ರೆ ಎಷ್ಟು ನನಗೆ ಸಂತೋಷ ಸರ್. ನಮಗ ಅಷ್ಟೇ ಬೇಕು ಸರ್, ಮತ್ತೇನಿಲ್ಲ ಸರ್. ನಾವೇನ್ ಕೆಲವೊಂದು ಕಲೆ ಅದಾವ್ರಿ ಬಾಳ ಹಳಿ ಹಿಂದಿಂದ ಬಂದಿರ್ತಕ್ಕಂಥವ್ರಿ ಅವು. ಹಾಕ್ತಿರಪ್ಪ ಅಂದ್ರೆ ನನಗೆ ಬಾಳ ಅದು ಸಂತೋಷ ರೀ. ಏನಿಲ್ಲ ಸರ್, ನಿಮ್ಮಂತರ ಆಶೀರ್ವಾದ ಸಪೋರ್ಟ್ ಬೇಕು ಸರ್ ನಮ್ಮ ಮಾಧ್ಯಮಕ್ಕೆ ಸರ್. ಖಂಡಿತವಾಗ್ಲೂ ಸರ್ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಸರ್. ನಮ್ಗೆ ಈಗೆಲ್ಲ ಬಹಳ ಅತ್ಯವಶ್ಯಕತೆ ಇದೆ ಸರ್. ತಾವು ದಯವಿಟ್ಟು ಸರ್ ನಿಮ್ ಫೋಟೋ ನಮ್ಗೆ ವಾಟ್ಸಪ್ ಕಳಿಸ್ಕೊಡ್ರಿ ಸರ್. ನಮ್ಮ ಕಲೆ ಗ್ರೂಪ್ ಫೋಟೋ ಕೊಡ್ಬಂದ್ರೆ ನಿಮ್ಮ ಗ್ರೂಪ್ ನಿಮ್ದೊಂದು ಕಳ್ಸಿರಿ ಸರ್ ಸಾಕೀಗ. ಇದನ್ನ ಒಂದು ನಾ ನಿಮ್ಗ ನ್ಯೂಸ್ ಮಾಡಿ ಹಾಕಿರ್ತೀವಿ ಸರ್, ಗೊತ್ತಾಗ್ಲಿ ಎಲ್ಲಾ ಕಲಾವಿದ್ರು ಹೊರಗೆ ಬರಲಿ ಸರ್.
ಮತ್ತೆ ಯಾರಾದ್ರೂ ಈಗ ಕರೆ ಮಾಡೋರು ಇರ್ತಾರ ಸರ್ ಬೇರೆದವ್ರು ಎಲ್ಲಾರು ಅವ್ರಿಗೆ ಗೊತ್ತಾಗ್ಲಿಲ್ಲ ಸರ್ ಪಾಪ. ಗೊತ್ತಲ್ರಿ ಇಂಥ ಕಲೆಗಳನ್ನ ಮತ್ತೆ ಹುಡ್ಕಾಡಕತ್ತೀರಿ ಅಂದ್ರೆ ಭಾಳ ನಮಗೆ ನಮ್ಗೆ ಸಂತೋಷ ಭಾಳ ಖುಷಿ ಆಯ್ತು ಸರ್. ಸಾಕು ಸರ್ ನಮ್ಗೆ ಇದ ಒಂದು ಆಶೀರ್ವಾದ ಸಾಕು ಸರ್ ನಮ್ಗೆ. ನೀವು ಬಂದ್ ಮೊದಲ ನೀವು ಒಬ್ರು ಭೇಟಿ ಕೊಡ್ರಿ ಸರ್ ನಮ್ಗ, ಆಮೇಲೆ ಅವ್ರನ್ನ ಕರ್ಕೊಂಡ ಇದನ್ ಮಾಡ್ಬೋದು ಸರ್ ನಾವು. ಖಂಡಿತ ನಿಮ್ದೊಂದು ಫೋಟೋ ಕಳಿಸ್ಕೊಡಿ ಸರ್, ನಿಮ್ಮ ಒಬ್ರು ಸಾಕು ಸರ್. ಹಾಂ ಸರ್ ನಮ್ದು ಇದೇ ಕಳಿಸ್ತಾರೆ ಸರ್, ಈಗೇನು ನಮ್ಮ ಜಿಲ್ಲೆನ ಒಂದು ಕಳಿಸ್ತಾರೆ ಕಳಿಸ್ರಿ ಸರ್ ಕಳಿಸ್ರಿ ಸರ್. ಓಕೆ ಸರ್ ಓಕೆ ಸರ್ ಓಕೆ.